ಪ್ಯಾನ್ ಇಂಡಿಯಾ ಲೋಕವನ್ನೇ ಶೇಕ್ ಮಾಡುವ ದಾರಿಯಲ್ಲಿ ಕಾಂತಾರ ಚಾಪ್ಟರ್ 1 ಎಂಟ್ರಿ ಕೊಡ್ತಾ ಇದೆ. ಅಡ್ವಾನ್ಸ್ ಬುಕಿಂಗ್ನಲ್ಲಿ ನಿಮಿಷಕ್ಕೊಂದು ದಾಖಲೆ ಬರೀತಿರುವ ಕಾಂತಾರದ ಮೋಡಿ ಒಂದು ಸಿನಿಮಾ ಹಿಸ್ಟರಿ ಕ್ರಿಯೇಟ್ ಮಾಡುವುದು ಫಿಕ್ಸ್ ಅಂತಿದೆ ಈ ಸ್ಪೆಷಲ್ ರಿಪೋರ್ಟ್. ಡಿವನ್ ಸ್ಟಾರ್ ರಿಷಬ್ ಶೆಟ್ಟಿ ಸದ್ಯಕ್ಕೆ ಭಾರತವನ್ನ ರೌಂಡ್ ಹೊಡೆಯುತ್ತಾ ಕಾಂತಾರ ಚಿತ್ರದ ಪ್ರಮೋಷನ್ ಕೆಲಸಗಳನ್ನ ಖುಷಿಯಾಗಿ ಮಾಡ್ತಿದ್ದಾರೆ. ಭಾರತದ ವಿವಿಧ ನಗರಗಳಿಗೆ ತೆರಳಿ ಪ್ರಚಾರದ ಕಿಚ್ಚು ಹಚ್ಚಿರೋ ರಿಷಬ್ ಶೆಟ್ಟಿ ಬಿಡುಗಡೆಗೂ ಮುನ್ನವೇ ಸಿಕ್ಕ ರೆಸ್ಪಾನ್ಸ್ಗೆ ಫುಲ್ ಥ್ರಿಲ್ ಆಗಿದ್ದಾರೆ. ಅಡ್ವಾನ್ಸ್ ಬುಕಿಂಗ್ ಓಪನ್ ಆಗಿದ್ದೇ ತಡ ಪ್ರೇಕ್ಷಕರು ಮೂಗಿ ಬಿದ್ದು ಟಿಕೆಟ್ಗಳನ್ನು ಖರೀದಿಸಿದ್ದಾರೆ. 1 ಗಂಟೆಯಲ್ಲಿ 28,000 ಟಿಕೆಟ್ ಬುಕ್ ಆಗಿರೋದು ಕಾಂತಾರ ಫೀವರ್ನ ಬಿಗ್ ಎಕ್ಸಾಂಪಲ್. ಬರೀ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ದೆಹಲಿ, ಮುಂಬೈ, ಚೆನ್ನೈ, ಕೋಲ್ಕತ್ತಾ ಹಾಗೂ ಹೈದರಾಬಾದ್ನಲ್ಲೂ ಕಾಂತಾರ ಆರ್ಭಟ ಶುರುವಾಗ್ಬಿಟ್ಟಿದೆ. ಬಿಗ್ ಸ್ಟಾರ್ಗಳ ಬೆಂಬಲ ಕೂಡ ಕಾಂತಾರದ ಉತ್ಸಾಹಕ್ಕೆ ಮೈಲೇಜ್ ಕೊಡ್ತಿದೆ. ಸೆಪ್ಟೆಂಬರ್ 28ಕ್ಕೆ ಹೈದರಾಬಾದ್ನಲ್ಲಿ ನಡೆಯಲಿರೋ ಪ್ರೀ ರಿಲೀಸ್ ಕಾರ್ಯಕ್ರಮಕ್ಕೆ ಜೂನಿಯರ್ ಎನ್ಟಿಆರ್ ಮುಖ್ಯ ಅತಿಥಿಯಾಗಿ ಆಗಮಿಸಿ ರಿಷಬ್ ಶೆಟ್ಟಿಗೆ ಸಾಥ್ ಕೊಡ್ತಾರೆ. ಮಾರನೇ ದಿನ ಮುಂಬೈ ಪ್ರೆಸ್ ಮೀಟ್ಗೆ ರಾಕಿಂಗ್ ಸ್ಟಾರ್ ಯಶ್ ಆಗಮಿಸೋ ಸಾಧ್ಯತೆ ಇದೆ. ರಿಷಬ್ ಶೆಟ್ಟಿ ಮತ್ತು ಜೂನಿಯರ್ ಎನ್ಟಿಆರ್ ಬಹು ವರ್ಷಗಳ ಗೆಳೆಯರಾಗಿರೋ ಕಾರಣಕ್ಕೆ ಫ್ಯಾನ್ಸ್ ಒಂದೇ ವೇದಿಕೆಯಲ್ಲಿ ಇಬ್ಬರನ್ನ ನೋಡಲು ತುದಿ ಗಾಲಿನಲ್ಲಿ ವೇಟ್ ಮಾಡ್ತಿದ್ದಾರೆ. ಅಂತೂ 28 ದೇಶಗಳಲ್ಲಿ 6,700ಕ್ಕೂ ಹೆಚ್ಚು ಪರದೆಗಳಲ್ಲಿ ಪ್ರದರ್ಶನಗೊಳ್ತಿರೋ ಕಾಂತಾರ ಮೊದಲ ದಿನದ ಕಲೆಕ್ಷನ್ನಲ್ಲೇ ಎಲ್ಲ ದಾಖಲೆಗಳನ್ನ ಧೂಳಿಪಟ ಮಾಡೋ ಟಾರ್ಗೆಟ್ ಇಟ್ಕೊಂಡಿದೆ. ಮೊದಲ ದಿನವೇ ನಾವು ಸಿನಿಮಾ ನೋಡಬೇಕು ಎಂಬ ಕೆಲವು ಫ್ಯಾನ್ಸ್ಗೆ ನಿರಾಶೆಯಾದ್ರೂ ಅಚ್ಚರಿಯಿಲ್ಲ. ಅಕ್ಟೋಬರ್ 2 ಗಾಂಧಿ ಜಯಂತಿ ಪ್ರಯುಕ್ತ ರಜೆ ಇರೋ ಕಾರಣಕ್ಕೆ ಮೊದಲ ಶೋಗಳು ಹೌಸ್ಫುಲ್ ಆಗ್ತಿವೆ. ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ದಿನಕ್ಕೆ 5 ಶೋ ಕೊಟ್ಟಿದ್ದಾರೆ. ಆದರೂ ಕಾಂತಾರ ಮೊದಲ ದಿನದ ಶೋಗಳು ಭರ್ತಿಯಾಗಿರೋದು ಕಾಂತಾರ ದಂತಕಥೆಯ ಬೇಡಿಕೆಯ ಹಬ್ಬ ಸೃಷ್ಟಿಸಿದೆ. ಮಾವಳ್ಳಿ ಕಾರ್ತಿಕ್, ಫಿಲ್ಮ್ ಡೆಸ್ಕ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.